ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಕ್ಯಾಲೆಂಡರ್ನ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷ ನಿಮಗೆ ಸುಖ, ಶಾಂತಿ, ನೆಮ್ಮದಿ ಎಲ್ಲನೂ ಕೊಡಲಿ ಅಂತ ಆ ದೇವ್ರನಲ್ಲಿ ನಾನು ಬೇಡ್ಕೊತೀನಿ. ಥ್ಯಾಂಕ್ಸ್. ಪ್ಲೀಸ್ ವಾಚ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ ವಿಡಿಯೋನ. ಥ್ಯಾಂಕ್ಸ್. ಬನ್ನಿ ಇವಾಗ ನಾನು ಹೆಂಗೆ ಹೊಸ ವರ್ಷನ ಸೆಲೆಬ್ರೇಟ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಅಮ್ಮ ಏನು ಚೆಂದಾಗಿ ಬಿಟ್ಟಿದ್ದೀನಿ ರಂಗೋಲಿ. ನಮ್ಮೂರಲ್ಲಿ ಯಾರು ಈ ಥರ ರಂಗೋಲಿ ಬಿಟ್ಟರೆ ಸಾಧ್ಯನೇ ಇಲ್ಲ. ನನ್ನದೇ ರಂಗೋಲಿ ಚೆನ್ನಾಗಿರುತ್ತೆ. ಹೊಸ ವರ್ಷದ ದಿನ ಹೊಸ ವರ್ಷದ ಶುಭಾಶಯ ಬರೆದ್ಬಿಟ್ಟು ರಂಗೋಲಿ ಬರೆದ್ಬಿಟ್ರೆ ವಾ, ಮನೆ ಮಗ ಚೆಂದಾಗಿ ಬರ್ತೀನಿ ರಂಗೋಲಿ. ನಮ್ಮೂರು ಅಡಿ ಬಿಟ್ಟಿರಲ್ಲ ನೋಡಿ, ನನ್ನ ರಂಗೋಲಿ ನೋಡಿ ಒಯ್ಕೋಬೇಕು, ಒಯ್ಕ್ ಅಂತ ಅಷ್ಟು ಚೆನ್ನಾಗಿ ಬಿಟ್ಟಿದ್ದೀನಿ ರಂಗೋಲಿನ. ಅಮ್ಮ ನಂದೇ ದೃಷ್ಟಿ ಬೀಳ್ತದೆ ನನ್ನ ರಂಗೋಲಿಗೆ. ಇದೇನೇ ಇಷ್ಟು ಅಗ್ಲ ಬಿಟ್ಟಿದ್ದೀರಿ ರಂಗೋಲಿನ? ಸಕ್ಕತ್ತಾಗಿ ಬಿಟ್ಟಿದ್ದಿ ಕಣೆ ರಂಗೋಲಿನ. ಅವ್ವ ಏನು ರಂಗೋಲಿ, ಏನು ಕತೆ, ಇಷ್ಟು ಅಗ್ಲ ಮರೆದು ಬಿಟ್ಟಿದ್ಯಲ್ಲ, ಓಡಾಡೋಕ್ಕೆ ಜಾಗನೂ ಇಲ್ದಂಗೆ. ಇವತ್ತು ಹೊಸ ವರ್ಷ ಅಲ್ವೇ, ಎಲ್ಲರ ಮನೆ ಬಾಗ್ಲು ರಂಗೋಲಿ ಬರ್ದು ವಿಶುನೇ ಹ್ಯಾಪಿ ನ್ಯೂ ಇಯರ್ ಅಂತ ಬದ್ರಲ್ವೇ, ಅದಕ್ಕೆ ನಾನು ಬರ್ದಿದ್ದೀನಿ. ಇವಾಗ ಇಲ್ಲಿ ಕೆಳಗಡೆ ವಿಶು ಹ್ಯಾಪಿ ನ್ಯೂ ಇಯರ್ ಅಂತ ಬರಿತೀನಿ. ಅವ್ವ ಸೂಪರ್ ಆಗದೆ ಬಿಡೆ ರಂಗೋಲಿ. ಏನಾದ್ರು ಪ್ರೈಸ್ ಕೊಡಂಗಿದ್ದಿದ್ರೆ ನಿಮಗೆ ಪ್ರೈಸ್ ಬರೋದು. ಹಾಂ ಸರಿ ನೋಡಿ, ತುಳ್ಕೊ ಓಡಾಡ್ಬೇಡ. ಏನಾದ್ರು ಕಾಲಿಗೆ ಮಡಗಿದ್ರೆ ನಿನ್ನ ಕಾಲು ನಂಗೆ ಕತ್ತರಿಸ್ಬಿಡ್ತೀನಿ. ನೋಡ್ಕೊ ಓಡಾಡ್ತೀನಿ ಅಂತಕ್ಕ. ಕಾಪಿ ಮಾಡ್ದಾ? ಇದು ರಂಗೋಲಿ ಬರ್ಕೊಂಡೆ ಕೂತಿದ್ಯಾ? ಕಾಪಿ ಒಂಚೂರು ನಾಷ್ಟ ಇಷ್ಟ ಕೊಡ್ಬಾ. ನಡೀರಿ, ಅದಕ್ಕೇನು ಕಾಪಿ ತಾನೆ. ಕಾಪಿ ಇನ್ನೂ ಮಾಡಿಲ್ಲ, ಮಾಡಿ ಕೊಡ್ತೀನಿ ನಡಿ. ಒಂಚೂರು ಏನಾದ್ರು ನಾಷ್ಟನೂ ಮಾಡ್ತೀನಿ ಕಣ. ರಾತ್ರಿ ಸಾರದೆ ಅನ್ನನ ಏನಾರು ಮಾಡ್ತೀನಿ. ಹೊಸ ವರ್ಷ ದಿನ ಆದರೂ ಬೇರೆ ಏನಾದ್ರು ಮಾಡಿ ನಾಷ್ಟವಾ? ಅಯ್ಯೋ ನೋಡ್ತೀನಿ ನಡಿ, ಏನಾರು ಒಂಚೂರು ಮಾಡ್ತೀನಿ ಕಣ. ನೀನೆಲ್ಲಿ ಬಂದಿಯೋ ಬಿಟ್ಟಿಯೋ ನಾನು ಕಾಣೆ. ಇಷ್ಟಾಗಲ ರಂಗೋಲಿ ಬರೋ ಬಿಡ್ಕೊಂಡು ಕೂತಿದ್ದಿ. ಈಗ ಇವರು ಕೇರಿಯರ್ನೆಲ್ಲ ಕರೆದಿ ತೋರಿಸಿ ಬಿಲ್ಡಪ್ ತಗೊಳ್ದೆ ನೀನೆಲ್ಲಿ ಒಳಗೆ ಬಂದು ನನಗೆ ಗೊತ್ತಕೊಂಡು ತಗೋ. ನಾನು ಏನಾರು ಒಂಚೂರು ಮಾಡ್ತೀನಿ ಕಣ. ಅವ್ವ ನನ್ನ ರಾಜ, ನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನನ್ನ ರಾಜ ನೀನು. ಹೋಗೋ ಒಂದೇ ಒಂಚೂರು ಉಪ್ಪಿಟ್ಟು ಮಾಡಿಬಿಟ್ಟು ಇಷ್ಟೇಷ್ಟು ಕೇಸರಿಬಾತ್ ಮಾಡಿಬಿಡು, ಚೆನ್ನಾಗಿರ್ತದೆ. ಅವರೆಕಾಳು ಎರ್ದಿಕ್ಕಿದ್ದೀನಿ ನೋಡಿ ರಾತ್ರಿ, ಅವರೆಕಾಳು ಉಪ್ಪಿಟ್ಟು ಮಾಡಿಬಿಟ್ಟು ಒಂದಿಷ್ಟು ಕೇಸರಿಬಾತ್ ಮಾಡಿಬಿಡು, ಸಾಕು. ಹೊಸ ವರ್ಷಕ್ಕೆ ತಿನ್ಕೊಳ್ಳೋಣ. ನೀನು ಕಟ್ಕೊಂಡಿದ್ದರಿಂದ ಇದೇ ಆಯಿತು ಕಣೋಗು. ಅವ್ವ ನನ್ನ ರಾಜ ಗೊತ್ತು. ಲಸ್ಮಕ್ಕ, ಇದೇನೇ ಇಷ್ಟು ಅಗ್ಲ ಬಿಟ್ಟಿದ್ರು ರಂಗೋಲಿನ ಇವತ್ತ? ಅವ್ವ ಬಣ್ಣ ಎಲ್ಲ ಹಚ್ಚಿದ್ದಿ, ಸಖತ್ತಾಗ್ಬಿಟ್ಟಿದ್ದಿ ಕಣ್ಣೆ ಲಕ್ಷ್ಮಕ್ಕ ರಂಗೋಲಿನ. ಲೇ ಹೊಸ ವರ್ಷ ಅಲ್ವೇನೆ ಇವತ್ತು, ಅದಕ್ಕೆ ದೊಡ್ಡದಾಗ ರಂಗೋಲಿ ಬಿಟ್ಟು ಕೆಳಗಡೆ ಲೈನ್ ಬರ್ತಿದ್ದೀನಿ, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ. ಅವ್ವ ಸಖತ್ತಾಗಿ ಬರ್ದಿದ್ದಿ ಕಣೆ ಮಗ. ಅವ್ವ ಇಷ್ಟು ಅಗ್ಲ ರಂಗೋಲಿ ಬರ್ದಿದ್ದಿ, ಚೆನ್ನಾಗದೆ ರಂಗೋಲಿ. ಅಯ್ಯೋ ನಾನು ಬರ್ದೆ, ಇಷ್ಟು ದೊಡ್ಡದಾಗಿ ಬರ್ದಿಲ್ಲ, ಚಿಕ್ಕದಾಗಿ ಬರ್ದು ಬಣ್ಣ ಹಾಕಿವ್ನಿ. ದೂರ ನಿಂತ್ಕೋ, ತುಣಿ ಬೇಡ ನಿಂದಮ್ಮಯ್ಯ. ಅಯ್ಯೋ ನನಗೂ ಕಣ್ಣವೆ ಕಣ್ ತಗೋ, ನಾನು ತುಣಿಯಲ್ಲ. ಇದು ಯಾಕಮ್ಮ ಬಂದೋಳು ಹಿಂಗೆ ನಿಂತ್ಕೊಬಿಟ್ಟಿದ್ಯಲ್ಲ, ಬಾಯಿನೂ ಇಷ್ಟು ಅಗ್ಲ ಮಾಡ್ಕೊಂಡು. ಯವ್ವ ಎಷ್ಟೊತ್ತಿಗೆ ಎದ್ದಿದ್ದೆ ನೀನು? ಇಷ್ಟು ಅಗ್ಲ ರಂಗೋಲಿ ಬಿಟ್ಟಿದ್ಯಲ್ಲ. ಅವ್ವ ಒಸಿ ಅಗ್ಲಕ್ಕೆ ಬಿಟ್ಟಿದ್ಯಾ, ಒಸಿ ಬಣ್ಣ ತುಂಬಿದ್ಯಾ. ಅವ್ವ ಸಕ್ಕತ್ತಾಗಿ ಬರ್ದಿದ್ದೆ ಕಣೆ ಲಕ್ಷ್ಮಿ. ಚೆನ್ನಾಗದೆ ಹೇಳು. ಅಮ್ಮೋ 4 ಗಂಟೆ ರಾತ್ರಿಗೆ ಎದ್ದು ರಂಗೋಲಿ ಬರ್ದಿರೋದು ನಾನು. ಅಷ್ಟಿಷ್ಟಲ್ಲ, ಕಷ್ಟ ಬಿದ್ದು ಬರ್ತಿದ್ದೀನಿ ರಂಗೋಲಿನ ಇವತ್ತು ಎಲ್ಲರೂ ನೋಡಲಿ ಅಂದ್ಬಿಟ್ಟು. ಅಯ್ಯೋ ನೋಡು, ನಾನು ಈಗ ಎದ್ದು ಓಡಾಡ್ತಾ ಇದ್ದೀನಿ. ನನ್ನ ಸೊಸೆ ಬೇರೆ ಅಪ್ಪನ ಮನೆ ಹೊಂಟೋದ್ಲು ರಾತ್ರಿ ನೆನೆಸ್ಲೆಯ ಹೊಸ ವರ್ಷ. ಅಲ್ಲಿ ಕೇಕ್ ಕಟ್ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತ ಹೊಂಟೋದ್ಲು ಕಣವ. ನನ್ನ ಮಗನೂ ಅವಳು ಹೊಂಟೋದ್ರು, ನಾನು ಒಬ್ಳೆ. ಅಯ್ಯೋ ನಾನು ರಂಗೋಲಿ ಬಿಟ್ಟಿದ್ದೆ ಮನೆ ಬಾಗ್ಲಲ್ಲಿ. ಅದಕ್ಕೆ ಕೆಳಗಡೆ ಇದು ಬರ್ಸ್ತಾರಲ್ವ, ಅದೆಂಥದ್ದು ಅಕ್ಷರದಲ್ಲಿ ಬರೀತಾರಲ್ಲ ಹೊಸ ವರ್ಷ ಅಂತ, ಅದು ಬರ್ಸಕ್ಕೆ ಅಂದ್ಬಿಟ್ಟು ಕರ್ಕೊಂಡು ಹೋಗಕ್ಕೆ ಅಂತ ಬಂದೆ ಕಣೆ ಮಗ. ಬಾರೆ ಮಗ, ಅದು ಬರ್ದ್ಬಿಡು ನಮ್ಮ ಮನೆ ಬಾಗ್ಲಲ್ಲಿ. ಓಹೋ ಹೊಸ ವರ್ಷ ಶುಭಾಶಯ ಬರ್ಸಕ್ಕೆ ಬಂದಮ್ಮ. ನಡಿ ಬರ್ಕೊಟ್ಟಾನು ಚೆನ್ನಾಗಿ ಬರ್ಕೊಡ್ತೀನಿ ಕಣ. ಬಾ ಬರ್ಕೊಡಿವಂತೆ. ನಮ್ಮ ಮನೆ ಬಾಗ್ಲಲ್ಲಿ ನಾನು ಇಷ್ಟು ದೊಡ್ಡದಾಗಿ ಬಿಟ್ಟಿಲ್ಲ, ಚಿಕ್ಕದಾಗಿ ನಾನು ಗೆರೆ ಹೇಳ್ತಿದ್ದೀನಿ. ಅದ್ರ ಕೆಳಗಡೆ ಬರೀ ಬಾ, ನಾನು ತೆಪ್ಪೆ ಬಗಡ ಹಾಕಿ ಇದು ಮಾಡೀನಿ ಕಣ. ಅಮ್ಮ ರಂಗೋಲಿ ಬರ್ಕೊಟ್ಟಾನು, ಎಲ್ಲರೂ 20 ರೂಪಾಯಿ ದುಡ್ಡು ಕೊಡ್ರಿ, ರಾತ್ರಿಗೆ ಕೇಕ್ ಕಟ್ ಮಾಡೋಣ. ಯಾಕವ ಕೇಕ್ ಹೋಗಿಕ್ಕಲ್ಲ ಅಮ್ಮ? 20 ರೂಪಾಯಿ ಕೇಳಿದ್ರೆ ಹಿಂಗೆ ಆಡ್ತೀರಾ ನೀನು? ಟ್ರಿಪ್ಪಿಗೆ ಬಾ, ಇದಕ್ಕೆ ಹೋಗೋಣ, ರೆಸಾರ್ಟ್ಗೆ ಹೋಗೋಣ ಬಾ ಅಂದ್ರೆ ಅದಕ್ಕೂ ಬರ್ದೇ ಹೋದ್ರಿ ಯಾರುವೆ. ಇವಾಗ ಅವ್ರು ಕೇಳ್ತಾಯಿಲ್ಲ 20 ರೂಪಾಯಿನಾರು ಕೊಡ್ರಿ, ಒಂದು ಕೇಕ್ ತಂದ್ಬಿಟ್ಟು ಊರ್ ಮಧ್ಯದಲ್ಲಿ ಎಲ್ಲರೂ ಸೇರ್ಕೊಂಡು ಕಟ್ ಮಾಡೋಣ. ಅಯ್ಯೋ ಕೇಕ್ ಹೋಗಿಕ್ಕಲ್ಲ ಯಾಕೆ ಮಗ? ಆಯ್ತು ತಗೊಳ್ರಿ, ಕೊಟ್ಟನ ದುಡ್ಡ ಕಟ್ ಮಾಡಿವ್ರಂತೆ. ಸರಿ ನಡಿ ಜಲ್ದಿ ಬರ್ಕೊಡೋಡು ಬರ್ತೀನಿ, ಇಲ್ಲಾಂದ್ರೆ ಯಾರ ನಮ್ಮ ಮನೆ ತವ ರಂಗೋಲಿ ಕಾಯ್ಬೇಕು ನಾನು. ನಮ್ಮೂರು ಅಡಿ ಬಿಟ್ಟಿರು ಸರಿ ಇಲ್ಲ, ಬಂದು ತುಂಡು ಬಿಡ್ತಾರೆ. ಆಯ್ತು ಬಾರವ, ನಮ್ಮನೆ ತಲ್ವೇ ನಿಮ್ಮನೆ ಬರ್ತಿದ್ದೀಯಲ್ಲವ, ಹಂಗೆ ಬರ್ಕೊಟ್ಬಿಡು. ಇಲ್ಲ ನೋಡು ಇವಳ ಕೆಟ್ಟ ಮುಂಡೆ ನಾನು ಅರ್ಗಿದ್ಯಾ ಬಾಗಲು ನೀರೇ ಹಾಕಿಲ್ಲ. ಅಯ್ಯೋ ಬಾ, ಇವಳ್ದು ಒಂದು ಬಾಳೆ. ನಿನ್ನ ನೋಡ್ಕೊಂಡು ಮುಚ್ಕೊಂಡು ನಡಿ. ಅವಳ್ದು ಯಾಕೆ ಅವಳು ಸುದ್ದಿ, ನಿಂದು ಅವಳು ಆಕಾರ ಹಾಕೋತಾಳೆ, ಬಿಡ್ಕೊತಾಳೆ. ವರ್ಷ ನನ್ಗೆ ಯಾಕೆ ಆಯ್ತು ಮಗ? ಒಂದು ಬಾಗದ ತೊಡ ರಂಗೋಲಿ ಬಿಡಿದಾಳೆ ನೋಡು, ಕೋಳಿ ಕೊಕ್ಕರೆಲ್ಲ ಹೆಂಗೆ ಓಡಾಡ್ತಿದ್ದ ಬಾಗ್ಲಲ್ಲಿ. ಅಯ್ಯೋ ಬಾ, ಕಸನೆ ತೊಡಕಿಲ್ಲ ಕಣೆ ಮುಡ್ಡಿ. ಏನ್ರಕ್ಕ ಲಕ್ಷ್ಮಕ್ಕ, ಎಲ್ಲರೂ ಎಲ್ಲ ಹೋಯ್ತಾ ಇದ್ರಲ್ಲ, ಎಲ್ಲಿ ಹೋಯ್ತಿದ್ರಕ್ಕ ಹಿಂಗೆ ಗುಂಪಾಗೆ? ಲೇ ನಾನು ಕರ್ಕೊಂಡೈತಾನೆ ಕಣೆ ಮಗ, ರಂಗೋಲಿ ಬಿಟ್ಟಿವ್ನಿ ಕೆಳಗಡೆ ವಿಶೇಷ ಬರ್ಸಕ್ಕೆ ಕರ್ಕೊಂಡೈತಾನೆ ಕಣೆ ಮಗ. ಓ ನೀವು ಕರ್ಕೊಂಡು ಹೋಗಿ ಬಂದಿದ್ದಾ? ನಾನು ಅದಕ್ಕೆ ಪುಷ್ಪನ್ ಕರ್ಕೊಂಡೈತಾ ಇದ್ದೀನಿ. ನಮ್ಮನೆ ತ ರಂಗೋಲಿ ಬರ್ದಿದ್ದೆ, ತೆಪ್ಪದ ಬಿಗಡ ಹಾಕಿ ಕೆಳಗಡೆ ಅದು ಬರ್ಸಕ್ಕೆ ಅಂತ ಕರ್ಕೊಂಡೈತೆ. ನಾನು ಬರಕ್ಕೆ ಬರಲ್ಲ ಅದಕ್ಕೆ. ನೀ ಮಗ ಇದು ಯಾವಾಗಲೂ ನಾನು ಓದಿವ್ನಿ ಅಂತಿದ್ದಲ್ವೇನಾಗಿ ನೀನು? ಓದಿದ್ದೀನಿ ಕಣಮ್ಮ, 5ನೇ ಕ್ಲಾಸ್ ಗಂಟ ಓದಿವ್ನಿ. ಆದರೆ ನನ್ನ ಅಕ್ಷರ ಅಷ್ಟು ಚೆನ್ನಾಗಿ ಬರಲ್ಲ, ಅದಕ್ಕೆ ಅವ್ಳು ಪುಷ್ಪನ್ ಕರ್ಕೊಂಡೈತಾನೆ. ನಾನು ದೊಡ್ಡದಾಗ ರಂಗೋಲಿ ಬರ್ತಿದ್ದೀನಲ್ಲ ಅದಕ್ಕೆ. ಆಮೇಲೆ ಅಕ್ಷರ ಚೆನ್ನಾಗಿಲ್ಲ ಅಂದ್ರೆ ರಂಗೋಲಿ ಚೆನ್ನಾಗಿ ಕಾಣಿಸಲ್ಲ ಅಂತ ಕಣಮ್ಮ. ನೇ ಮಗ
ಲಕ್ಷ್ಮಕ್ಕ ಮಂತಕ್ಕೆ ಹೋಗಿ ನೋಡು ರಂಗಲೆ ಎಷ್ಟು ಅಗ್ಲ ಬಿಟ್ಟವಳೆ ಏನದ ಊರ ಅಗ್ಲ ಬಿಟ್ಟವಳು ರಂಗಲೆ ಅದಕ್ಕೆಲ್ಲ ಬಣ್ಣ ತುಂಬಿಸೋಳೆ ಸಖತ್ತಾಗಿ ಬಿಟ್ಟವಳೆ. ಇವತ್ತು ಐರ ರಂಗಲೆ ದಂಗರ ಇರಲಿ ಎಲ್ಲರೂ 20 ರೂಪಾಯಿ ಕೊಡಿ ಸಂದಿಕೆ ಕೇಕ್ ಕಟ್ ಮಾಡಿಸ್ಬಿಟ್ಟು ಒಂದಿಷ್ಟು ಚೋಚ ತರ್ಸೋಣ. ಚೋಚ ಕೇಕು ಎಲ್ಲ ತರಿಸ್ಬಿಟ್ಟು ಕೇಕ್ ಕಟ್ ಮಾಡೋಣ. ಅಲ್ಲೊಂದು ಮಾತ್ರ ಕುಡಿತಾವ. ಕೇಕ್ ಕಟ್ ಮಾಡ್ಸಿರಕ್ಕ ನಾನು 20 ರೂಪಾಯಿ ಕೊಡ್ತೀನಿ ತಗೊಳ್ಳಿ. ಸರಿ ಕಣ್ಣೆ ಮಗ ಓದ್ತಾಯ್ತದೆ ಹೋಯ್ತೀವಿ. ನನಗಿನ ಕೆಲಸಗಳವೆ ರಂಗಲೆ ಬರ್ಸ್ಬಿಟ್ಟು ಕೆಲಸ ಮಾಡಬೇಕು. ಬಾಗಿಲು ತೊಳ್ದು ಮನೆ ಒರೆಸಿ ಕಸ ಗುಡಿಸಿ ದೀಪ ಹಚ್ಬೇಕು ಗೊತ್ತಾ. ಬತ್ತೀನಿ ಕಣ್ರವ. ಲಕ್ಷ್ಮಕ್ಕ ಇಲ್ಲೇ ಬರ್ತಾ ಇದ್ದೀನಿ ಬಾರೆ ನಮ್ಮ ಮನೆ ತವ ಅದೇ ಹೊಸ ವರ್ಷಕ್ಕೆ ಶುಭಾಶಯ ಬರೀತಲ್ಲ ಅದೊಂದು ಬರ್ಕೊಟ್ಬಿಟ್ಟು ಹೋಗು. ನಾನು ನಿಮ್ಮ ತಕ್ಕೆ ಬರ್ತಾ ಇದ್ದೆ ಕರಿಯಕ್ಕೆ ಅಂದ್ಬಿಟ್ಟು ನೀನು ಇಲ್ಲೇ ಬರ್ತಾ ಇದೆಯಲ್ಲ. ಡಿಮ್ಯಾಂಡ್ ಅಪ್ಪ ಡಿಮ್ಯಾಂಡು ನನಗೆ ಫುಲ್ಲು ಡಿಮ್ಯಾಂಡು. ಏನು ಜನ ನಾನು 5ನೇ ಓದಿರೋದಕ್ಕೆ ಫುಲ್ ಎಲ್ಲರೂ ಕರೀತಾರೆ ನನ್ನೇ. ಅಯ್ಯೋ ಸೋ ಗ್ರೇಟ್ ಆಫ್ ಮೈ ಸೆಲ್ಫ್. ನೀವು ಮಗ ನನ್ನ ಮಂತಕ್ಕೂ ಕರ್ಕೊಬರ್ತೀನಿ ಕಣೆ. ಫಸ್ಟ್ ನಾನು ಬರ್ಸ್ಕೊತೀನಿ ಆಮೇಲೆ ನೀನು ಎಲ್ಲಾರು ಬರ್ಸ್ಕೊ ನಾನು ಬೇಡ ಅನ್ನಕ್ಕಿಲ್ಲ. ನಾನು ಆಗಲೇ ಹೋಗಿ ಮನೆ ತಕ್ಕೋ ಕರ್ಕೊಂಡಿದ್ದೆ ಲಕ್ಷ್ಮಕ್ಕನ. ನಮ್ಮ ಮನೆ ಇಲ್ಲವೇ ಅಲ್ವಮ್ಮ ಒಂಚೂರು ಬರ್ಕೊಟ್ಬಿಟ್ಟು ನಿಮ್ಮ ಮಂತಕ್ಕೆ ಬರ್ತಕ್ಕಂತ ತಗೊಳಮ್ಮ. ಅಯ್ಯೋ ಸರಿ ಬೇಗ ಬರ್ಸ್ಕೊಡ್ರವ. ನಾನು ನಮ್ಮಂತ ಬರ್ಸಿ ಇನ್ನೂ ಕೊಂಡ್ ಮನೆ ಕಸ ಗುಡಿಸಿ ಬರ್ಸಿ ತರಿಸಿ ದೀಪ ಹಚ್ಬೇಕು ಕಣ. ಹೊಸ ವರ್ಷ ಅಲ್ವೇ ಯಾಕೋ ಬಾ ಒಂದೇ ಒಂದು ಬರ್ಕೊಟ್ಬಿಟ್ಟು ಲಕ್ಷ್ಮಕ್ಕ ಬಾ ಬರಬನ್ನೆ. ಆಯ್ತು ನಡಿ ಅಮ್ಮ ಬರ್ಕೊಡ್ತೀನಿ. ಇಷ್ಟೊಂಥರ ರೆಸ್ಪೆಕ್ಟ್ ಎಲ್ಲ ಕೊಡ್ಬೇಡ ನೀನು ಬರ್ಕೊಡ್ತೀನಿ ನಡಿ. ಆಮೇಲೆ 20 ರೂಪಾಯಿ ದುಡ್ಡು ಕೊಡು ಸಂದಿಕೆ ಎಲ್ಲರೂ ಸೇರ್ಕೊಂಡು 20 ರೂಪಾಯಿ ದುಡ್ಡು ಹಾಕ್ಬಿಟ್ಟು ಕೇಕು ಖಾರ ಸೇವೆ ಎಲ್ಲ ತರಿಸ್ಬಿಟ್ಟು ಅಲ್ಲಿ ಒಂದು ಮಾತ್ರ ಗುಡಿತ ಕಟ್ ಮಾಡ್ಕೊಂಡು ಎಲ್ಲರೂ ಹಂಚ್ಕೊಳ್ಳೋಣ ಆಯ್ತಾ. ಇದೇನ್ರಕ್ಕ ರೆಸಾರ್ಟ್ ಹೋಯ್ತೀನಿ ಅಂತಿದ್ರಿ ಹೋಗಿಲ್ವೇ ನೀವೆಲ್ಲರೂ ಎಲ್ಲ ನಿನ್ನಂತ ಅಡಿಬಿಟ್ಟಿದೆ. ಅಯ್ಯೋ ನಾನ್ ಬರಲ್ಲ ದುಡ್ಡು ಜಾಸ್ತಿ ಆಯ್ತು ಅಂತೀರಿ. ಇನ್ನೆಲ್ಲ ಹೋಗೋದದು ತಗೊಳ್ರಿ ನಿಮ್ಮ ಯೋಗ್ಯತೆಗೆ ಇದೇ ಊರು ಆಳ್ಕೊಂತ ಉಳಿದೆ ಬಿಸಿ ಸಾಯ್ರಿ. ಏನು ಮಾಡೋದಕ್ಕ ಅಯ್ಯೋ ದುಡ್ಡೇ ಇಲ್ಲ ಈ ನಡುವೆ. ಅಯ್ಯೋ ಅದೆಂಗಾರ ಆಗಲಿ ಹೋಗ ಲಕ್ಷ್ಮಕ್ಕ ಬಿರ್ಬಿನ್ ಬರೀ ನಮ್ಮಂತಕ್ಕೆ ಹೋಗೋಣ. ಬರಕ್ಕ ಬಾ ಬಿರ್ನಿ ಬರ್ಕೊಟ್ಬಿಟ್ಟು ಹೋಗ ಅವ್ರ ಮಂತಕ್ಕೆ. ಲೇ ಲಕ್ಷ್ಮಕ್ಕ ಮಂತಕ್ಕೆ ಹೋಗಿದ್ದೆ ಎಲ್ಲೇ ಇರ್ಲಿವಲ್ಲ ಬರ ಇಲ್ಲ ಮನೆ ತಕ್ಕಂಗೆ ಒಂದ್ಸಲ ಇಲ್ಲಿ ನಮ್ಮ ಮನೆ ತವ ಒಂದು ರಂಗೋಲೆ ಬಿಟ್ಬಿಟ್ಟು ಒಂದು ಇದು ನೋಡ್ಬಿಟ್ಟು ಒಂದು ಹೊಸ ಇದು ಬರಿ ಅಂತ ಬರೀ ಜಲ್ದಿ ನನ್ನ ಕೆಲಸವೇ ಬರವಾ ಬಿರ್ನಿ. ಇದೇ ನಾನು ಕರಿತೀಯಲ್ಲ ತಡಿ ನಾನು ಕರೆದಿನ ಕಣ ಬತ್ತಾಳೆ. ನಾನು ಕರೀದಿದ್ದೀನಿ ಫಸ್ಟು ನಮ್ಮಂತ ಬರ್ಬಿಟ್ಟು ಆಮೇಲೆ ನಿಮ್ಮಂತ ಬತ್ತಾಳೆ ಕಣ. ಏನವ ಶಿರೋಮಣಿ ನಿನ್ನ ಮಾತಾಡ್ತೀನಿ ನಾನು ಯಾಕೆ ನೀ ಹಂಗೆ ಮಾತಾಡ್ತೀಯಲ್ಲ ನಿನ್ಕೊಂಡು ನಿನ್ನ ಪಾಡ ನೀನು ಕರಿತಾರದ ಅವಳೆ ನಾನು ಬೇಕಾದ್ರೆ ಬತ್ತಾಳವಳು ನಾನು ಕರೆದ್ರೆ ಬರಲ್ಲ ಅನ್ನೋದವಳು ಬತ್ತಾಳೆ ಕಣ. ನಮ್ಮಂತವ ಆದ್ಮೇಲೆ ಯಾವಳ ಮಂತ ಕಾರೋ ಬರಿತಾಳವಳು ಫಸ್ಟು ನಮ್ಮಂತ ಬಂದ್ಬಿಟ್ಟು ಬರೋದು ಬತ್ತಾಳೆ ಕಣ. ನಿನ್ಕೊಂದಿನ ತಗೆ ಇವಳು ಯಾರು ಶಿರೋಮಣಿ ಬಾ ಮನೆ ಆಟಾಡ್ಸೋರು ಬಂದ್ಬಿಟ್ಟವಳೆ ಮಾತಾಡಕ್ಕಿಲ್ಲಿ. ಮಾ ಹೊಸ ವರ್ಷ ದಿವಸ ಯಾವ ಮದುವೆ ಗೆದ್ದಿದ್ದೀನಿ ನೀನು ಎಡಗಿನ ಕಡೆ ಗೆದ್ದಿದ್ದಿ ಹೆಂಗೆ ನೀನು ನನ್ನೇ ನಿಂಗೆ ಮಾತಾಡ್ತಾ ಇದ್ದೀನಿ ನಂತವ. ಇದಾ ನಂತ ಮಡಿಕೋಬೇಡ ನೀನು ಯಾವಳ ತವರ ಮಡಿಕೋ. ಇದ್ಯಾವ್ದಿದು ಶಿರೋಮಣಿ ಪರಮಣಿ ಅಂತ ನಂತವ ಚೆನ್ನಾಗಿರಲ್ಲ ಕಣವ ಎಲ್ಲ ನೀನು ನನ್ನ ಹತ್ರ ಮಾತಾಡ್ಕೋಬೇಡ ಎಲ್ಲನೂ. ಏನು ಮಾಡ್ಬಿಟ್ಟು ನಾನು ಕರೆದೆ ಅಂತಾನೆ ನೀನು ಸುಮ್ಮನೆ ನಿಂತ್ಕೊಳ್ಳೋದು ನೋಡು. ಮದ್ದಿಕೆ ನಂದೇ ಇಡ್ಲಿ ಅಂತ ನಂದ್ಗೋಪಾಲ ಅಂತ ಬಂದ್ಬಿಡ್ಬೇಡ. ನಾನು ಮಾತಾಡ್ಸಿದ್ರೆ ನೀನೇಕೆ ಬಂದೆ ಮದ್ದಿಕೆ. ಮಾ ನಾನು ನಿನ್ನ ಕರೆಯೋಕೆ ಮುಂಚೆ ನಾನು ಕರೆದಿದ್ದೆ ಆಲೆ ಅದಕ್ಕೆ ನಾನು ಅವಳನ್ನ ಕೇಳಿದ್ದು ನಿನಗೆ. ನೀನೇ ನಿಂಗೆ ಬತ್ತಿಯಲ್ಲ ಮರ್ರ ಅಂತ ಇಷ್ಟು ದಿನ ಅದು ಕೆಂಪಮ್ಮ ಸರಿ ಇಲ್ಲ ಅನ್ಕೊಂಡಿದ್ದೆ. ಆ ಕೆಂಪಮ್ಮ ಚೆನ್ನಾಗೇ ಅವಳೆ ನೀನೇ ಸರಿ ಇಲ್ಲ ಕಿತ್ತೋದ್ಲವಡಿ ಯಾವಾಗಲೂ ಅದಕ್ಕೆ ಒಮ್ಮನ ಕಾಲು ಕೆರ್ಕೊಂಡು ಹೇಳ್ಕೊತಿದ್ದಿ. ಅವ್ವಾ ಇವತ್ತು ಗೊತ್ತಾಯ್ತವ ಇಷ್ಟು ದಿನ ಕೆಂಪಮ್ಮ ಬರಾಜಿ ಅವಳು ಅದೆಂಥದ್ದು ಘಾಟಿ ಅದೆಂಥದ್ದು ಇದು ಅದು ಅಂತ ಜನ ಮಾತಾಡ್ತಿದ್ರು ಕಣವ. ನಾನಲ್ಲ ಕಣವ ಇಷ್ಟೊಂಥರ ಬಜಾರಿ ಬಿಟ್ಟ ನಂದು ಅವಳು ಇವಳು ತಂದು ನಾನಾಗ ಅವತ್ತೆ ಕಾಲ ಮಾಡೀನಿ ಕಣ. ಏನ್ಲೇ ಹೊಸ ಹೊಸ ಅಂದ್ರೆ ಬೇಕು ನಿನಗೆ ಕಚ್ಕೆ ಕಂತಲ್ಲ ನೋಡಿ ಮನೆ ದಿವಸ ಹೊಡೆದ್ಬಿಟ್ಟು ಬಚಾವಾಗ್ಬಿಟ್ಟೆ ಅನ್ಕೊಂಡಿದ್ದೇನ್ಲೇ. ಬಾರ್ಲಿ ಇವತ್ತು ಮುಟ್ಟು ನೋಡು ನಿನಗೆ ಮಾಡ್ಕೊಡ್ತೀನಿ ಕಣ. ಯಾಕೆ ಸಾಲ್ತಾ ಇಲ್ವೇ ಅವತ್ತು ಕೊಟ್ಟವು ಗೂಸ ಅಷ್ಟು ಕೊಟ್ಟಿವನಲ್ಲ ಅವತ್ತು ಕೆಳಗೆ ಮಂಗಿಸ್ಕೊಂಡು ಎದೆನ ಕೂತ್ಕೊಂಡು ನಿದ್ದಿದ್ದೀನಿ. ಆಗ ನಿನಗೆ ಬುದ್ಧಿ ಬಂದಿಲ್ಲ ನೋಡು ತಿರ್ಗಾ ಕಾಲು ಕೆರ್ಕೊಂಡು ಜಗಳ ಪತ್ತಿದ್ದಿ. ಯಾಕೆ ಅಂತಾರೆ ಅವ್ರ ಮೇಲೆ ಹೋಯ್ತಾಳೆ ಅಮ್ಮ ಕಾಲು ಕೆರ್ಕೊಂಡು ಜಗಳಕ್ಕೆ. ಇವ್ಳಿಗೇನು ಬಂದಿರೋದು ಮಲಾಗ್ರು. ಅಯ್ಯೋ ಈ ಮುಂಡೆ ಅಂತಳೆ ಕಣವ ಸಲ್ಲುಳಿ ಕುಲ ಅಲ್ಲ ಯಾರು ಬರ್ತಾರ ಅವ್ರ ಮೇಲೆ ಮರ್ರ ಅಂತ ಹೋಯ್ತಾಳೆ. ಜಗಳ ಗಂಟಿ ಸಾಂತಕ್ಕ ನಂಗೆ. ಜಗಳ ಗಂಟಿ ಕಿತ್ತೋದ್ಲ ಅವಡಿ ಇವಳು ಸದ್ರಬನ್ನಿ ಇವಳು ಅನ್ಕೊಂಡಿದ್ದೆ ಇವಳ. ಹೇಳೋತ್ತಂಗೆ ಅದೇ ಕೆಲಸ ಇನ್ನೇನು ಕೆಲ್ಸಿತತೆ ಇನ್ನಂಗೆ ಕೆಲಸದ ಅವ್ರಿಗೆ ಮನೆ ಸುತ್ತಲಕೊಂಡು ಹೋಗೆ ನಾನು ಕಂತ್ರಿಲ್ಲ ಅವಡಿ. ನೀನು ಹೋಗಿ ಗುಡ್ಸಟ್ಟಿ ನನ್ನ ಹತ್ರಕ್ಕೆ ಬಂದವಳಿ ಮಾತಾಡೋಕ್ಕೆ. ಫಸ್ಟ್ ಹೋಗಿ ಮನೆ ತವಿಂದ ಲಕ್ಷ್ಮಕ್ಕನ ಕರ್ಕೊಂಬಂದಿರೋಳು ನಾನು. ಅವಳು ನಮ್ಮನೆ ತಕ್ಕೆ ಬರಬೇಕು ನಮ್ಮನೆ ತವೇ ರಂಗೋಲಿ ಬರಿಬೇಕು ಆಮೇಲೆ ಬೇರೆ ಮಂತಕ್ಕೆ ಹೋಗ್ಬೇಕು. ಅದೇ ಹೆಂಗೆ ಕರ್ಕೊಂಡು ಹೋಗ್ಬಿಟ್ಟು ನೋಡ್ತಿ ಕಣ್ಲಿ ಅವಳು ಇವತ್ತು ನಮ್ಮಂತಕ್ಕೆ ಬಂದು ಬರಿಬೇಕು ಲಕ್ಷ್ಮಕ್ಕ. ನೋಡೋದು ಹೆಂಗಾರೆ ಮಾಮ ಇಬ್ರು ಚಪ್ಪಲಿ ಆಡ್ಬಿಟ್ರೆ ಸುಮ್ಮನಿರಿ. ಇಬ್ರು ಮಂತಕ್ಕೆ ಬಂದು ಬರ್ಕೊಡ್ತೀನಿ ಕಣ. ನೀವು ಯಾಕೆ ಹಿಂಗೆ ಗಂದಿನೇ ಕಚ್ಚಾಡ್ತೀರಲ್ಲ. ಅದೆಲ್ಲ ಹಾಳಾಗೋಗ್ಲಿ ಹಿಂಗೆ ಕಚ್ಚಾಡ್ಬೇಡ್ರಿ. ಎಲ್ಲರೂ 20 ರೂಪಾಯಿ ದುಡ್ಡು ಕೊಡಿ ಸಂದಿಕೆ ಇಲ್ಲಿ ಮಾತ್ರ ಬಿಡ್ತಾವ ಕೇಕ್ ತಂದ್ಬಿಟ್ಟು ಕರಸೇವೆ ತಂದ್ಬಿಟ್ಟು ಕಟ್ ಮಾಡ್ಬಿಟ್ಟು ತಿನ್ಕೊಬರೋಣ. ನೀವು ಫಸ್ಟು ನಮ್ಮ ಹತ್ತಕ್ಕೆ ಬಂದು ರಂಗಲ್ಲ ಬರ್ಕೊಡ್ಬಾ ಬೇಕಾರೆ 200 ರೂಪಾಯಿನ ಕೊಡ್ತೀನಿ ನಾನು. ಲಕ್ಷ್ಮಕ್ಕ ನಮ್ಮ ಮನೆ ಬೇರೆ ನಡಿ ನಾನು 400 ರೂಪಾಯಿ ಕೊಡ್ತೀನಿ ಕಣ. ನಮ್ಮ ತಕ್ಕ ಲಕ್ಷ್ಮಕ್ಕ ನಿಮಗೆ 1000 ರೂಪಾಯಿ ಕೊಡ್ತೀನಿ ಕಣ ನಾನು. ನಾನು 2000 ಕೊಡ್ತೀನಿ ನಡಿ ನಮ್ಮ ಮನೆ ಬರಿ ನಮ್ಮ ಮನೆ ಇನ್ನು ಸೌತಿ ಮನೆ ತಕ್ಕ ಬರಿಬೇಡ ನಮ್ಮಂತವೇ ಫಸ್ಟ್ ಬರೀಬೇಕು ನೀನು. ಹೋದ್ರೆ ಸರ ಒಂಟೆ ಹೋಗ್ಲಿ ಇವತ್ತ ಹೊಸ ವರ್ಷ ದಿನ ನಮ್ಮಂತವೇ ಬರೀಬೇಕು ನೀನು. 5000 ಕೊಡ್ತೀನಿ ಬಾರಿ ಲಕ್ಷ್ಮಕ್ಕ ನಿಮಗೆ. ಅವ್ವ ಲಡ್ಡು ಬಂದು ಬಾಯಿಗೆ ಬಿತ್ತು ಹೊಸ ವರ್ಷ ದಿನ 1 ರೂಪಾಯಿ ದುಡ್ಡಿಲ್ಲ ಅಂತಿದೆ. ಇವಳು 5000 ಇವಳು 2000 ಅಯ್ಯೋ ಯಪ್ಪ ದುಡ್ಡು ಎಷ್ಟೊಂದಿದೆ ಅಂತವ. ಕೊಡಿ ಫಸ್ಟ್ ಯಾರು ಜಾಸ್ತಿ ಕೊಡ್ತೀರಾ ಅವ್ರ ಮಂತಕ್ಕೆ ಬಂದು ಬರಿತೀನಿ. ಕೊಡ್ಬಿಡಿ ಕೊಡ್ಕೊ ತಮ್ಮ ಹೆಸರು ಕೊಡಿ ಈಗ ಬಂದು ಬರಿತೀನಿ ಮಂತ. ಇವಾಗಿಲ್ಲ ಕಣ ಬ್ಯಾಂಕ್ ಹೋಗಿ ಎತ್ಕೊಂಡು ಬಂದು ಕೊಡ್ತೀನಿ ಕಣ್ಣ.
ಏಯ್ ನಡಿ ನಮ್ಮ ಮನೆ ಹತ್ರಕ್ಕೆ, ನಮ್ಮ ಮನೆ ಹತ್ರ ಅಲ್ಲೇ ಬರೀ, ನಿಮ್ಗೆ 6,000 ರೂಪಾಯಿ ಕೊಟ್ಬಿಡ್ತೀನಿ ನಡಿ. ನೋಡಿ ಫ್ರೆಂಡ್ಸ್, ರಂಗೋಲೆ ಬರೆಯೋಕೆ ನನಗೆ ಎಷ್ಟು ಡಿಮ್ಯಾಂಡ್ ಇದೆ. ನಿಮ್ಗೂ ಏನಾದ್ರು ರಂಗೋಲೆ ಬರೀಬೇಕಾ ನಿಮ್ಮ ಮನೆ ಹತ್ರ, ಹೊಸ ವರ್ಷ ವಿಶಸ್ ಬರೀಬೇಕಾ, ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ಬಂದು ಬರ್ಕೊಡ್ತೀನಿ. ಪ್ಲೀಸ್ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಯವ್ರ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.